ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮೆಜೆಸ್ಟಿಕ್ನ ರೈಲು ನಿಲ್ದಾಣದ ಮುಂಭಾಗ ಅಂಗಡಿ ಹೋಟೆಲ್ಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ಜೆಸಿಬಿ ಮೂಲಕ ಅಂಗಡಿ ಮುಂಗಟ್ಟುಗಳನ್ನ ತೆರವು ಮಾಡುವಂತ ಕಾರ್ಯ ನಡೀತಾ ಇದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂದಿನ ಅಂಗಡಿಗಳನ್ನ ಅಂದ್ರೆ ಫುಟ್ಪಾತ್ ಮೇಲಿದ್ದಂತಹ ಅಂಗಡಿಗಳನ್ನ ತೆರವು ಮಾಡಲಾಗ್ತಾ ಇದೆ. ಜಿಬಿಎ ಅಧಿಕಾರಿಗಳು ಈ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಇವತ್ತು ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ನಡೀತಾ ಇದೆ. ಇದಕ್ಕೂ ಮುಂಚೆ ಸಾಕಷ್ಟು ಬಾರಿ ಅವರಿಗೆ ಸೂಚನೆ ಕೊಟ್ಟಾಗಿತ್ತು, ಡೆಡ್ಲೈನ್ ಕೊಟ್ಟಾಗಿತ್ತು, ದಂಡ ವಿಧಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಾಗಿತ್ತು. ಅದೆಲ್ಲದರ ಹೊರತಾಗಿಯೂ ಕೂಡ ತೆರವಾಗಿರಲಿಲ್ಲ, ತಾವಾಗಿಯೇ ವ್ಯಾಪಾರಿಗಳು ತೆರವು ಮಾಡಿರಲಿಲ್ಲ. ಹೀಗಾಗಿ ಇವತ್ತು ಈ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ರೆಡ್ಡಿಪಾಳ್ಯ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇತ್ತು. ಈಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಸಮೀಪ ಫುಟ್ಪಾತ್ಗಳ ಮೇಲೆ ಇದ್ದಂತಹ ಹೋಟೆಲ್ಗಳು ಮತ್ತೆ ಇತರೆ ವ್ಯಾಪಾರಸ್ಥರು ಅಲ್ಲೇನು ಅಂಗಡಿಗಳಿತ್ತು ಅದನ್ನ ತೆರವು ಮಾಡ್ತಾ ಇರುವಂತ ಕಾರ್ಯಾಚರಣೆ ನಡೀತಾ ಇದೆ. ಈ ರೀತಿ ಕಾರ್ಯಾಚರಣೆಗಳಾಗುವ ಸಂದರ್ಭದಲ್ಲಿ ವ್ಯಾಪಾರಿಗಳು ಅದಕ್ಕೆ ವಿರೋಧಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಪ್ರತಿಭಟನೆಗಳು, ಹೈಡ್ರಾಮಾಗಳೆಲ್ಲವೂ ಕೂಡ ಆಗಿದೆ. ಬೆಳಗ್ಗೆಯಿಂದ ಜೆಸಿಬಿ ತಗೊಂಡ್ಬಂದು ಜಿಬಿಎ ಅಧಿಕಾರಿಗಳು ಪೊಲೀಸರ ಸಮಕ್ಷಮದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇದು ಮೆಜೆಸ್ಟಿಕ್ನ ರೈಲು ನಿಲ್ದಾಣದ ಮುಂಭಾಗ ಇದ್ದಂತಹ ಫುಟ್ಪಾತ್ ಮೇಲೆ ಇದ್ದಂತಹ ಅಂಗಡಿ ಮತ್ತೆ ಅಲ್ಲಿದ್ದಂತಹ ಹೋಟೆಲ್ಗಳು ಅದೆಲ್ಲವನ್ನು ತೆರವು ಮಾಡ್ತಾ ಇರೋದನ್ನ ನೋಡಬಹುದು. ಡೆಲ್ಲಿ, ಬಾಂಬೆ ಎಲ್ಲ ಕಡೆ ಎಲ್ಲಿ ಬಂದ್ ಮಾಡಿದ್ರೆ ಫುಟ್ಪಾತ್ ನೀವು ಎಲ್ಲಿ ಬಂದ್ ಮಾಡಿದ್ರ ನೀವು? ಕರ್ನಾಟಕ ಒಂದೇ ನಿಮಗೆ ಕಾಣ್ತಾ ಇದೆಯಾ? ಕರ್ನಾಟಕ ಒಂದೇ ಕಾಣ್ತಾ ಇದೆಯಾ ನಿಮ್ಗೆ? ಯಾಕ್ರಿ ಬಡವ್ರ ಹೊಟ್ಟೆ ಮೇಲೆ ಹೊಡಿತೀರಾ? ಅಲ್ಲ, ಬಡವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ಇದನ್ನ ನಂಬ್ಕೊಂಡೆ ನಾವು ಬದುಕಿದೀವ್ರಿ. ಇನ್ನೇನಿಲ್ಲ ಸರ್, ಇನ್ನ ಒಂದು ಕಳ್ತನ ಮಾಡ್ಬೇಕು, ಇಲ್ಲ ಸುಲಿಗೆ ಮಾಡ್ಬೇಕು, ಇದೊಂದು ಆತರ ಬರ್ಬೇಕು ಬಂದು ಮಾಡೋ ಪರಿಸ್ಥಿತಿ ನೀವು ತಂದು ಕೊಡ್ತಾ ಇದ್ರಿ ಅಷ್ಟೇ. ಅದೇ ತರ ಮಾಡ್ಬೇಕು, ನಾವು ರಾಬರಿ ಮಾಡ್ಬೇಕಿಲ್ಲ ಅಷ್ಟೇ. ಬಿಟ್ರೆ ಏನ್ ಗತಿ ಇದೆ ನನ್ಗೆ? ನೀವೆಲ್ಲ ಹೋಗ್ಬಿಟ್ಟು 5 ಸ್ಟಾರ್ ಹೋಟೆಲ್ ಅಲ್ಲಿ 50 ರೂಪಾಯಿ 40 ರೂಪಾಯಿ ಕೊಟ್ಬಿಟ್ಟು ಟೀ ಕುಡಿಬೇಕು. ನಮ್ಮ ಹತ್ರ ಬಂದು 10 ರೂಪಾಯಿ ಕುಡಿಯಲ್ಲ ನೀವು. ಏನಕ್ಕೆ ಮತ್ತೆ ಅದು ನೋಡಿತಾ ಇಲ್ಲ ನೀವು? ಅದು ಮಾತ್ರ ಲೈಸೆನ್ಸ್ ಬಂದ್ಬಿಡುತ್ತೆ, ದುಡ್ಡು ಬಂದ್ಬಿಡುತ್ತೆ. ಅದ್ರಲ್ಲಿ ನಮ್ ತಳ್ಳ ಗಾಡಿಗೆ ಮಾತ್ರ ಬರಲ್ವಾ ಸರ್ ದುಡ್ಡು? ಆ ಗಾಡಿ ಅದನ್ನೇನು ಸರ್, ಅದು ಫುಟ್ಪಾತ್ ಅಲ್ಲೇ ಸರ್ ಇರೋದು ಅಂಗಡಿ, ಅದನ್ನು ಹೊಡೆದಾಕ್ರಿ. ಅದನ್ನೇನು ಕೊಡಿತಾ ಇಲ್ಲ. ಮತ್ತೆ ನಮ್ದಾರ ತಳ್ಳ ಗಾಡಿಗಳು ಟ್ಯಾಕ್ಸ್ ತಂದು ತುಂಬ್ಕೊಂಡ್ಬಿಡ್ತಿದ್ದೀರಲ್ಲ. ಅವರು ಲೆಟರ್ ತಗೊಂಡ್ಬಂದಿದ್ದಾರಂತೆ ಗೌರ್ಮೆಂಟ್ ಇಂದ. ನಾವು ನಮ್ದು ಆಯ್ತಲ್ಲ ಲೈಸೆನ್ಸ್, ಮತ್ತೆ ನಮ್ಗೆ ಏನಕ್ಕೆ ಇದ್ ಮಾಡ್ತಿದ್ದೀರಾ? ಲೈಸೆನ್ಸ್ ತೋರಿಸಿದ್ರ? ಲೈಸೆನ್ಸ್ ಆಯ್ತಲ್ಲ, ಗಾಡಿಗಳು ಏನಕ್ಕೆ ಇದ್ ಮಾಡ್ತಿರೋದು? ಅದೇ